ರಾಜ್ಯದ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಈಗ ಫೆಬ್ರವರಿ 24ಕ್ಕೆ ಆರಂಭ ಆಗಿರುವಂಥದ್ದು. ಆ ದೇವಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನಮ್ಮ ಕೆಲವೊಂದು ಸಂಖ್ಯೆ ತೋರಿಸ್ತಾ ಹೋಗ್ತಿದ್ದಾರೆ. ವಾಹನಗಳು ಯಾವ ರೀತಿ ಬರ್ತಾ ಇದ್ದಾವೆ ಅಂತಂದರೆ ಅವರ ಜೀವವನ್ನು ಪಣಕ್ಕಿಟ್ಟು ಇದೀಗ ಈ ಒಂದು ರಸ್ತೆಯಲ್ಲಿ ಅವರು ಸಂಚರಿಸುವಂಥ ಕ್ರಿಯೆ ಪ್ರಾರಂಭ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ವಾಹನಗಳೇನು ಓಡಾಡ್ತವೆ ಅದು ಕೂಡ ಸಂಪೂರ್ಣವಾಗಿ ಈ ಧೂಳುಮಯ ಗುಂಡಿಗಳಲ್ಲಿ ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಶಿರಸಿಯ ಮಾರಿಕಾಂಬೆ ಐತಿಹಾಸಿಕ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ, ಅದೂ ಕೂಡ ರಾಜ್ಯದ ಪ್ರತಿಷ್ಠಿತ ದೊಡ್ಡದಾದಂತಹ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು. ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಮತ್ತು ದೇಶ ವಿದೇಶಗಳಿಂದ ಕೂಡ ಈ ಒಂದು ಭಕ್ತರು ಕೂಡ ಬರುವಂಥ ಜಾಗ ಆಗಿರೋದು. ಇನ್ನು ರಸ್ತೆಯನ್ನು ಕೆಲಸ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಇದೀಗ ಮಣ್ಣು ಮತ್ತು ಧೂಳು ಮುಕ್ತವಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇದೇನಿದೆಯಲ್ಲ, ಇದು ಮೊನ್ನೆ ಸಂಜೆ ಮಳೆ ಏನು ಬಂತು, ಆ ಮಳೆ ಬಂದಾಗ ಸಾಕಷ್ಟು ವಾಹನಗಳು ಇಲ್ಲಿ ಬಿದ್ದಂಥ ಉದಾಹರಣೆಗಳಿದ್ದಾವೆ. ತಾವು ದೃಶ್ಯದಲ್ಲಿ ನೋಡ್ತಿರುವಾಗ ಇದು ನೋಡ್ತಾ ಇರ್ಬೋದು. ಇದು ಸಂಪೂರ್ಣವಾಗಿ ಈ ರೀತಿ ಗೆರೆಯನ್ನು ಎಳೆದ್ರೆ ಸಾಕು ನೈಸಾಗುವಂಥದ್ದು. ಅಂದರೆ ಒಂದು ನೀರನ್ನೋದು ಅಂದರೆ ಮಳೆ ಬಂತು ಅಂತಂದರೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಇದು ಒಂದು ಮಣ್ಣಿನಲ್ಲಿ ಸಾಕಷ್ಟು ಜನ ಬಿದ್ದಿರುವಂಥದ್ದು. ಸದ್ಯದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಒಂದೇ ಒಂದು ಸೂಚನಾ ಫಲಕಗಳಿಲ್ಲ. ಬಂದಂಥ ಭಕ್ತರು ಅಂದರೆ ದೇವಸ್ಥಾನಕ್ಕೆ ಹೋಗುವ ಜನರು ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ದಾರೆ. ಎಷ್ಟೋ ಜನ ಆಸ್ಪತ್ರೆಗಳು ಕೂಡ ಇವತ್ತು ಕೂಡ ಅಡ್ಮಿಟ್ ಆಗಿದ್ದಾರೆ ಅನ್ನೋ ವಿಷಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಕಾಮಗಾರಿಯನ್ನು ಜಾತ್ರಾ ಮಹೋತ್ಸವದ ಮೊದಲೇ ಆರಂಭ ಮಾಡಿರುವಂಥದ್ದು. ಆದರೂ ಕೂಡ ಈವರೆಗೂ ಈ ಒಂದು ಕಾರ್ಯ ಸಂಪೂರ್ಣ ಆಗಿಲ್ಲ. ಒಂದು ನಾಮಫಲಕ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನುವಂಥ ಒಂದು ನಾಮಫಲಕ ಕೂಡ ಇಲ್ಲ ಅಂತ ಹೇಳ್ಬೋದು. ಈಗ ದೃಶ್ಯದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಒಂದು ಕಾರ್ ಬರ್ತಾ ಇದೆ. ಅವರು ಶಿರಸಿ ಮಾರಿಕಾಂಬೆಗೆ ಹೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಅವರು ಬರುವಂಥ ಜಾಗ ಏನಿದೆ ಸಂಪೂರ್ಣವಾಗಿ ಆ ಕಾರ್ಗಳು ನೃತ್ಯ ಮಾಡ್ತಿರೋದು. ಅಂದರೆ ಅಷ್ಟು ತಗ್ಗುಬ್ಬುಗಳಿದ್ದಾವೆ. ಈ ಒಂದು ಕಾಮಗಾರಿನ ಬಹಳಷ್ಟು ವರ್ಷಗಳ ಹಿಂದೆ ಮಾಡ್ತಾಯಿದ್ದಾರೆ, ಆದರೂ ಕೂಡ ಆ ಕಾಮಗಾರಿ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ಬೋದು. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಎಲ್ಲಿಂದ ಬರ್ತಿದ್ರಿ? ಜಾತ್ರೆ ಹುಟ್ಟಿದ್ರಾ ಏನು? ಹೌದು, ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ವಿ. ದಾವಣಗೆರೆಯಿಂದ ಬರ್ತಾ ಇದೀವಿ. ಈ ರಸ್ತೆ ಅಲ್ಲಿ ಬಂದಲ್ಲ, ಏನು ಅನಿಸ್ತಾ ಇದೆ ಸರ್? ತುಂಬಾ ಲೇಟ್ ಆಗುತ್ತೆ. ಈಗ ಪೇಷಂಟ್ಗಳು ಇರ್ತಾರೆ, ತುಂಬಾ ಕಷ್ಟ. ಆದಷ್ಟು ಬೇಗ ಆದರೆ ಚೆನ್ನಾಗಿ. ಇದು ಫುಲ್ ಮಳೆ ಬಂದು ಈ ಸಮಸ್ಯೆ ಆಗಿತ್ತು 2 ದಿನ ಕೆಳಗಡೆ. ಇವಾಗ ಒಂಚೂರು ಒಣಗೋಗಿದೆ, ಧೂಳ ಸಿಕ್ಕಾಪಟ್ಟೆ ಇದೆ. ಹೇಗೆ ಏನು ಮಾಡ್ತೀರಿ? ಹೋಗಿ ಆಸ್ಪತ್ರೆಗೆ ಹೋಗೋದಾ ಹೆಂಗೆ? ಸೀದಾ ಮತ್ತೆ ಡಸ್ಟ್ ಅಲರ್ಜಿ ಆಗುತ್ತೆ ಸರ್. ಆಮೇಲೆ ಗಾಡಿಯಲ್ಲಿ ಆಪೋಸಿಟ್ ಬಂದರೆ ಗೊತ್ತಾಗಲ್ಲ. ಸ್ವಲ್ಪ ಆದಷ್ಟು ಬೇಗ ಆದರೆ ಚೆನ್ನಾಗಿ. ಹೌದು ಸರ್. ಸರ್ಕಾರದಿಂದ ಅಂದರೆ ಸರ್ಕಾರ ಪ್ರತಿಷ್ಠಿತ ದೇವಸ್ಥಾನಗಳನ್ನು ತಮ್ಮ ಸುಪರ್ಗೆ ತೆಗೆದುಕೊಂಡು ಬರುವ ಹಣವನ್ನು ಈ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡೋಕ್ಕೆ ಮುಂದಾಗ್ತಿದೆ ಹೊರತು ಜನರ ಕಷ್ಟಗಳನ್ನು ಕೇಳಿಕೊಂಡು ಅವರಿಗೆ ಸಿಗುವಂಥ ಸುಸಜ್ಜಿತವಾದ ರಸ್ತೆಗಳು ನಿರ್ಮಾಣ ಮಾಡಲಿಕ್ಕೆ ಮಾತ್ರ ಬಿಡ್ತಾ ಇಲ್ಲ. ಕಾಮಗಾರಿ ಪ್ರಗತಿಯಲ್ಲಿರುವಂಥ ಒಂದೇ ಒಂದು ಸೂಚನಾ ಫಲಕಗಳಿಲ್ಲ ಅಂತ ಹೇಳ್ಬೋದು. ಇನ್ನು ರಸ್ತೆ ಕಾಮಗಾರಿ ನಡೀತಾ ಇದೆ. ಎಲ್ಲಿಂದ ವಾಹನ ಬರ್ತಾವೋ, ಎಲ್ಲಿಂದ ಹೋಗಬೇಕು ಅನ್ನುವಂಥ ಒಂದು ರಸ್ತೆಗೆ ಬೋರ್ಡ್ಗಳನ್ನು ಕೂಡ ಅಳವಡಿಸಿಲ್ಲ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿರುವಂಥದ್ದು. ಪ್ರತಿಷ್ಠಿತ ದೇವಸ್ಥಾನ ಶಿರಸಿ ಮಾರಿಕಾಂಬೆ ಜಾತ್ರಾ ಮಹೋತ್ಸವ ಜೋರಾಗಿ ನಡೆದರೂ ಕೂಡ ಬರುವ ಭಕ್ತರಿಗೆ ಸಾಕಷ್ಟು ಸಂಕಷ್ಟ ಮತ್ತು ಸಮಸ್ಯೆ ಆಗ್ತಾ ಇರೋದು. ಇನ್ನಾದರೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಏನು ಜಿಲ್ಲಾಡಳಿತ ಇರುತ್ತೆ, ಅದು ಈ ಕಡೆ ಲಕ್ಷ್ಯ ಗಮನ ಕೊಡಬೇಕು ಅಂತ ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ಉತ್ತರ ಕನ್ನಡ. ರಾಜ್ಯದ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಈಗ ಫೆಬ್ರವರಿ 24ಕ್ಕೆ ಆರಂಭ ಆಗಿರುವಂಥದ್ದು. ಆ ದೇವಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನಮ್ಮ ಕೆಲವೊಂದು ಸಂಖ್ಯೆ ತೋರಿಸ್ತಾ ಹೋಗ್ತಿದ್ದಾರೆ. ವಾಹನಗಳು ಯಾವ ರೀತಿ ಬರ್ತಾ ಇದ್ದಾವೆ ಅಂತಂದರೆ ಅವರ ಜೀವವನ್ನು ಪಣಕ್ಕಿಟ್ಟು ಇದೀಗ ಈ ಒಂದು ರಸ್ತೆಯಲ್ಲಿ ಅವರು ಸಂಚರಿಸುವಂಥ ಕ್ರಿಯೆ ಪ್ರಾರಂಭ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ವಾಹನಗಳೇನು ಓಡಾಡ್ತವೆ ಅದು ಕೂಡ ಸಂಪೂರ್ಣವಾಗಿ ಈ ಧೂಳುಮಯ ಗುಂಡಿಗಳಲ್ಲಿ ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಶಿರಸಿಯ ಮಾರಿಕಾಂಬೆ ಐತಿಹಾಸಿಕ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ, ಅದೂ ಕೂಡ ರಾಜ್ಯದ ಪ್ರತಿಷ್ಠಿತ ದೊಡ್ಡದಾದಂತಹ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು. ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಮತ್ತು ದೇಶ ವಿದೇಶಗಳಿಂದ ಕೂಡ ಈ ಒಂದು ಭಕ್ತರು ಕೂಡ ಬರುವಂಥ ಜಾಗ ಆಗಿರೋದು. ಇನ್ನು ರಸ್ತೆಯನ್ನು ಕೆಲಸ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಇದೀಗ ಮಣ್ಣು ಮತ್ತು ಧೂಳು ಮುಕ್ತವಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇದೇನಿದೆಯಲ್ಲ, ಇದು ಮೊನ್ನೆ ಸಂಜೆ ಮಳೆ ಏನು ಬಂತು, ಆ ಮಳೆ ಬಂದಾಗ ಸಾಕಷ್ಟು ವಾಹನಗಳು ಇಲ್ಲಿ ಬಿದ್ದಂಥ ಉದಾಹರಣೆಗಳಿದ್ದಾವೆ. ತಾವು ದೃಶ್ಯದಲ್ಲಿ ನೋಡ್ತಿರುವಾಗ ಇದು ನೋಡ್ತಾ ಇರ್ಬೋದು. ಇದು ಸಂಪೂರ್ಣವಾಗಿ ಈ ರೀತಿ ಗೆರೆಯನ್ನು ಎಳೆದ್ರೆ ಸಾಕು ನೈಸಾಗುವಂಥದ್ದು. ಅಂದರೆ ಒಂದು ನೀರನ್ನೋದು ಅಂದರೆ ಮಳೆ ಬಂತು ಅಂತಂದರೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಇದು ಒಂದು ಮಣ್ಣಿನಲ್ಲಿ ಸಾಕಷ್ಟು ಜನ ಬಿದ್ದಿರುವಂಥದ್ದು. ಸದ್ಯದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಒಂದೇ ಒಂದು ಸೂಚನಾ ಫಲಕಗಳಿಲ್ಲ. ಬಂದಂಥ ಭಕ್ತರು ಅಂದರೆ ದೇವಸ್ಥಾನಕ್ಕೆ ಹೋಗುವ ಜನರು ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ದಾರೆ. ಎಷ್ಟೋ ಜನ ಆಸ್ಪತ್ರೆಗಳು ಕೂಡ ಇವತ್ತು ಕೂಡ ಅಡ್ಮಿಟ್ ಆಗಿದ್ದಾರೆ ಅನ್ನೋ ವಿಷಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಕಾಮಗಾರಿಯನ್ನು ಜಾತ್ರಾ ಮಹೋತ್ಸವದ ಮೊದಲೇ ಆರಂಭ ಮಾಡಿರುವಂಥದ್ದು. ಆದರೂ ಕೂಡ ಈವರೆಗೂ ಈ ಒಂದು ಕಾರ್ಯ ಸಂಪೂರ್ಣ ಆಗಿಲ್ಲ. ಒಂದು ನಾಮಫಲಕ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನುವಂಥ ಒಂದು ನಾಮಫಲಕ ಕೂಡ ಇಲ್ಲ ಅಂತ ಹೇಳ್ಬೋದು. ಈಗ ದೃಶ್ಯದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಒಂದು ಕಾರ್ ಬರ್ತಾ ಇದೆ. ಅವರು ಶಿರಸಿ ಮಾರಿಕಾಂಬೆಗೆ ಹೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಅವರು ಬರುವಂಥ ಜಾಗ ಏನಿದೆ ಸಂಪೂರ್ಣವಾಗಿ ಆ ಕಾರ್ಗಳು ನೃತ್ಯ ಮಾಡ್ತಿರೋದು. ಅಂದರೆ ಅಷ್ಟು ತಗ್ಗುಬ್ಬುಗಳಿದ್ದಾವೆ. ಈ ಒಂದು ಕಾಮಗಾರಿನ ಬಹಳಷ್ಟು ವರ್ಷಗಳ ಹಿಂದೆ ಮಾಡ್ತಾಯಿದ್ದಾರೆ, ಆದರೂ ಕೂಡ ಆ ಕಾಮಗಾರಿ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ಬೋದು. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಎಲ್ಲಿಂದ ಬರ್ತಿದ್ರಿ? ಜಾತ್ರೆ ಹುಟ್ಟಿದ್ರಾ ಏನು?
ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ವಿ. ಹಾ. ದಾವಣಗೆರೆಯಿಂದ ಬರ್ತಾ ಇದೀವಿ. ಈ ರಸ್ತೆ ಈಗ ಅಲ್ಲಿ ಬಂದಲ್ಲ ಏನು ಅನಿಸ್ತಾ ಇದೆ? ಸರ್ ತುಂಬಾ ಲೇಟ್ ಆಗುತ್ತೆ. ಹ್ಮ್. ಈಗ ಪೇಷಂಟ್ಗಳು ಇರ್ತಾರೆ, ತುಂಬಾ ಕಷ್ಟ. ಹ್ಮ್. ಆದಷ್ಟು ಬೇಗ ಆದ್ರೆ ಚೆನ್ನಾಗಿ. ಇದು ಫುಲ್ ಮಳೆ ಬಂದು ಈ ಸಮಸ್ಯೆ ಆಗಿತ್ತು 2 ದಿನ ಕೆಳಗಡೆ. ಇವಾಗ ಒಂಚೂರು ಒಣಗೋಗಿದೆ, ಧೂಳ ಸಿಕ್ಕಾಪಟ್ಟೆ ಇದೆ. ಹೇಗೆ ಏನು ಮಾಡ್ತೀರಿ? ಹೋಗಿ ಆಸ್ಪತ್ರೆಗೆ ಹೋಗೋದಾ ಹೆಂಗೆ ಸೀದಾ? ಸೀದಾ ಮತ್ತೆ ಡಸ್ಟ್ ಅಲರ್ಜಿ ಆಗುತ್ತೆ ಸರ್. ಹ್ಮ್. ಆಮೇಲೆ ಗಾಡಿಯಲ್ಲಿ ಆಪೋಸಿಟ್ ಬಂದ್ರೆ ಗೊತ್ತಾಗಲ್ಲ. ಹ್ಮ್. ಸ್ವಲ್ಪ ಆದಷ್ಟು ಬೇಗ ಆದ್ರೆ ಚೆನ್ನಾಗಿ. ಸಮಸ್ಯೆ ಹೋಗ್ಬೇಕಂತೀರಿ? ಹೌದು ಸರ್. ಸರ್ಕಾರದಿಂದ ಅಂದರೆ ಸರ್ಕಾರ ಪ್ರತಿಷ್ಠಿತ ದೇವಸ್ಥಾನಗಳನ್ನು ತಮ್ಮ ಸುಪರ್ಗೆ ತೆಗೆದುಕೊಂಡು ಬರುವ ಹಣವನ್ನು ಈ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡೋಕ್ಕೆ ಮುಂದಾಗ್ತಿದೆ ಹೊರತು ಜನರ ಕಷ್ಟಗಳನ್ನು ಕೇಳಿಕೊಂಡು ಅವರಿಗೆ ಸಿಗುವಂಥ ಸುಸಜ್ಜಿತವಾದ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ ಮಾತ್ರ ಬಿಡ್ತಾ ಇಲ್ಲ. ಕಾಮಗಾರಿ ಪ್ರಗತಿಯಲ್ಲಿರುವಂಥ ಒಂದೇ ಒಂದು ಸೂಚನಾ ಫಲಕಗಳಿಲ್ಲ ಅಂತ ಹೇಳ್ಬೋದು. ಇನ್ನು ರಸ್ತೆ ಕಾಮಗಾರಿ ನಡೀತಾ ಇದೆ, ಎಲ್ಲಿಂದ ವಾಹನ ಬರ್ತಾವೋ, ಎಲ್ಲಿಂದ ಹೋಗಬೇಕು ಅನ್ನುವಂಥ ಒಂದು ರಸ್ತೆಗೆ ಬೋರ್ಡ್ಗಳನ್ನು ಕೂಡ ಅಳವಡಿಸಿಲ್ಲ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿರುವಂಥದ್ದು. ಪ್ರತಿಷ್ಠಿತ ದೇವಸ್ಥಾನ ಶಿರಸಿ ಮಾರಿಕಾಂಬೆ ಜಾತ್ರೋತ್ಸವ ಮಹೋತ್ಸವ ಜೋರಾಗಿ ನಡೆದರೂ ಕೂಡ ಬರುವ ಭಕ್ತರಿಗೆ ಸಾಕಷ್ಟು ಸಂಕಷ್ಟ ಮತ್ತು ಸಮಸ್ಯೆ ಆಗ್ತಾ ಇರೋದು. ಇನ್ನಾದರೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಏನು ಜಿಲ್ಲಾಡಳಿತ ಇರುತ್ತೆ, ಅದು ಈ ಕಡೆ ಲಕ್ಷ್ಯ ಗಮನ ಕೊಡಬೇಕು ಅಂತ ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ಉತ್ತರ ಕನ್ನಡ. ರಾಜ್ಯದ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಈಗ ಫೆಬ್ರವರಿ 24ಕ್ಕೆ ಆರಂಭ ಆಗಿರುವಂಥದ್ದು. ಆ ದೇವಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನಮ್ಮ ಕೆಲವೊಂದು ಸಂಖ್ಯೆ ತೋರಿಸ್ತಾ ಹೋಗ್ತಿದ್ದಾರೆ. ವಾಹನಗಳು ಯಾವ ರೀತಿ ಬರ್ತಾ ಇದ್ದಾವೆ ಅಂತಂದರೆ ಅವರ ಜೀವವನ್ನು ಪಣಕ್ಕಿಟ್ಟು ಇದೀಗ ಈ ಒಂದು ರಸ್ತೆಯಲ್ಲಿ ಅವರು ಸಂಚರಿಸುವಂಥ ಕ್ರಿಯೆ ಪ್ರಾರಂಭ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ವಾಹನಗಳೇನು ಓಡಾಡ್ತವೆ ಅದು ಕೂಡ ಸಂಪೂರ್ಣವಾಗಿ ಈ ರೀತಿ ಧೂಳುಮಯ ಗುಂಡಿಗಳಲ್ಲಿ ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಶಿರಸಿಯ ಮಾರಿಕಾಂಬೆ ಐತಿಹಾಸಿಕ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ, ಅದನ್ನು ಕೂಡ ರಾಜ್ಯದ ಪ್ರತಿಷ್ಠಿತ ದೊಡ್ಡದಾದಂತಹ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು. ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಮತ್ತು ದೇಶ ವಿದೇಶಗಳನ್ನು ಕೂಡ ಈ ಒಂದು ಭಕ್ತರು ಕೂಡ ಬರುವಂಥ ಜಾಗ ಆಗಿರೋದು. ಇನ್ನು ರಸ್ತೆಯನ್ನು ಕೆಲಸ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಇದೀಗ ಮಣ್ಣು ಮತ್ತು ಧೂಳು ಮುಕ್ತವಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇದೇನಿದೆಯಲ್ಲ, ಇದು ಮೊನ್ನೆ ಸಂಜೆ ಮಳೆ ಏನು ಬಂತು, ಆ ಮಳೆ ಬಂದಾಗ ಸಾಕಷ್ಟು ವಾಹನಗಳು ಇಲ್ಲಿ ಬಿದ್ದಂಥ ಉದಾಹರಣೆಗಳಿದ್ದಾವೆ. ತಾವು ದೃಶ್ಯದಲ್ಲಿ ನೋಡ್ತಿರುವಾಗ ಇದು ನೋಡ್ತಿರ್ಬೋದು. ಇದು ಸಂಪೂರ್ಣವಾಗಿ ಈ ರೀತಿ ಗೆರೆಯನ್ನು ಎಳೆದ್ರೆ ಸಾಕು ನೈಸಾಗುವಂಥದ್ದು. ಅಂದರೆ ಒಂದು ನೀರನ್ನೋದು ಅಂದರೆ ಮಳೆ ಬಂತು ಅಂತಂದರೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಇದು ಒಂದು ಮಣ್ಣಿನಲ್ಲಿ ಸಾಕಷ್ಟು ಜನ ಬಿದ್ದಿರುವಂಥದ್ದು. ಸದ್ಯದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಒಂದೇ ಒಂದು ಸೂಚನಾ ಫಲಕಗಳಿಲ್ಲ. ಬಂದಂಥ ಭಕ್ತರು ಅಂದರೆ ದೇವಸ್ಥಾನಕ್ಕೆ ಹೋಗುವ ಜನರು ಬಿದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ದಾರೆ. ಎಷ್ಟೋ ಜನ ಆಸ್ಪತ್ರೆಗಳು ಕೂಡ ಇವತ್ತು ಕೂಡ ಅಡ್ಮಿಟ್ ಆಗಿದ್ದಾರೆ ಅನ್ನೋ ವಿಷಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಈ ಕಾಮಗಾರಿಯನ್ನು ಜಾತ್ರಾ ಮಹೋತ್ಸವದ ಮೊದಲೇ ಆರಂಭ ಮಾಡಿರುವಂಥದ್ದು. ಆದರೂ ಕೂಡ ಈವರೆಗೂ ಈ ಒಂದು ಕಾರ್ಯ ಸಂಪೂರ್ಣ ಆಗಿಲ್ಲ. ಒಂದು ನಾಮಫಲಕ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನುವಂಥ ಒಂದು ನಾಮಫಲಕ ಕೂಡ ಇಲ್ಲ ಅಂತ ಹೇಳ್ಬೋದು. ಈಗ ದೃಶ್ಯದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಒಂದು ಕಾರ್ ಬರ್ತಾ ಇದೆ. ಅವರು ಶಿರಸಿ ಮಾರಿಕಾಂಬೆಗೆ ಹೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಅವರು ಬರುವಂಥ ಜಾಗ ಏನಿದೆ ಸಂಪೂರ್ಣವಾಗಿ ಆ ಕಾರ್ಗಳು ನೃತ್ಯ ಮಾಡ್ತಿರೋದು. ಅಂದರೆ ಅಷ್ಟು ತಗ್ಗುಬ್ಬುಗಳಿದ್ದಾವೆ. ಈ ಒಂದು ಕಾಮಗಾರಿನ ಬಹಳಷ್ಟು ವರ್ಷಗಳ ಹಿಂದೆ ಮಾಡ್ತಾಯಿದ್ರು, ಆದರೂ ಕೂಡ ಆ ಕಾಮಗಾರಿ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ಬೋದು. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಎಲ್ಲಿಂದ ಬರ್ತಿದ್ರಿ? ಜಾತ್ರೆ ಹುಟ್ಟಿದ್ರಾ ಏನು? ಹೌದು, ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ವಿ. ದಾವಣಗೆರೆಯಿಂದ ಬರ್ತಾ ಇದೀವಿ. ಈ ರಸ್ತೆ ಈಗ ಅಲ್ಲಿ ಬಂದಲ್ಲ ಏನು ಅನಿಸ್ತಾ ಇದೆ? ಸರ್ ತುಂಬಾ ಲೇಟ್ ಆಗುತ್ತೆ. ಈಗ ಪೇಷಂಟ್ಗಳು ಇರ್ತಾರೆ, ತುಂಬಾ ಕಷ್ಟ. ಆದಷ್ಟು ಬೇಗ ಆದ್ರೆ ಚೆನ್ನಾಗಿ. ಇದು ಫುಲ್ ಮಳೆ ಬಂದು ಈ ಸಮಸ್ಯೆ ಆಗಿತ್ತು 2 ದಿನ ಕೆಳಗಡೆ. ಇವಾಗ ಒಂಚೂರು ಒಣಗೋಗಿದೆ, ಧೂಳ ಸಿಕ್ಕಾಪಟ್ಟೆ ಇದೆ. ಹೇಗೆ ಏನು ಮಾಡ್ತೀರಿ? ಹೋಗಿ ಆಸ್ಪತ್ರೆಗೆ ಹೋಗೋದಾ ಹೆಂಗೆ ಸೀದಾ? ಸೀದಾ ಮತ್ತೆ ಡಸ್ಟ್ ಅಲರ್ಜಿ ಆಗುತ್ತೆ ಸರ್. ಆಮೇಲೆ ಗಾಡಿಯಲ್ಲಿ ಆಪೋಸಿಟ್ ಬಂದ್ರೆ ಗೊತ್ತಾಗಲ್ಲ. ಸ್ವಲ್ಪ ಆದಷ್ಟು ಬೇಗ ಆದ್ರೆ ಚೆನ್ನಾಗಿ. ಹೌದು ಸರ್. ಸರ್ಕಾರದಿಂದ ಅಂದರೆ ಸರ್ಕಾರ ಪ್ರತಿಷ್ಠಿತ ದೇವಸ್ಥಾನಗಳನ್ನು ತಮ್ಮ ಸುಪರ್ಗೆ ತೆಗೆದುಕೊಂಡು ಬರುವ ಹಣವನ್ನು ಈ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡೋಕ್ಕೆ ಮುಂದಾಗ್ತಿದೆ ಹೊರತು ಜನರ ಕಷ್ಟಗಳನ್ನು ಕೇಳಿಕೊಂಡು ಅವರಿಗೆ ಸಿಗುವಂಥ ಸುಸಜ್ಜಿತವಾದ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ ಮಾತ್ರ ಬಿಡ್ತಾ ಇಲ್ಲ. ಕಾಮಗಾರಿ ಪ್ರಗತಿಯಲ್ಲಿರುವಂಥ ಒಂದೇ ಒಂದು ಸೂಚನಾ ಫಲಕಗಳಿಲ್ಲ ಅಂತ ಹೇಳ್ಬೋದು. ಇನ್ನು ರಸ್ತೆ ಕಾಮಗಾರಿ ನಡೀತಾ ಇದೆ, ಎಲ್ಲಿಂದ ವಾಹನ ಬರ್ತಾವೋ, ಎಲ್ಲಿಂದ ಹೋಗಬೇಕು ಅನ್ನುವಂಥ ಒಂದು ರಸ್ತೆಗೆ ಬೋರ್ಡ್ಗಳನ್ನು ಕೂಡ ಅಳವಡಿಸಿಲ್ಲ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿರುವಂಥದ್ದು. ಪ್ರತಿಷ್ಠಿತ ದೇವಸ್ಥಾನ ಶಿರಸಿ ಮಾರಿಕಾಂಬೆ ಜಾತ್ರೋತ್ಸವ ಮಹೋತ್ಸವ ಜೋರಾಗಿ ನಡೆದರೂ ಕೂಡ ಬರುವ ಭಕ್ತರಿಗೆ ಸಾಕಷ್ಟು ಸಂಕಷ್ಟ ಮತ್ತು ಸಮಸ್ಯೆ ಆಗ್ತಾ ಇರೋದು. ಇನ್ನಾದರೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಏನು ಜಿಲ್ಲಾಡಳಿತ ಇರುತ್ತೆ, ಅದು ಈ ಕಡೆ ಲಕ್ಷ್ಯ ಗಮನ ಕೊಡಬೇಕು ಅಂತ ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ಉತ್ತರ ಕನ್ನಡ.